ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಎಲ್ರಿಗೂ ಯುಕೆ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ, ಪ್ರಿಪೋಸಿಷನ್ಗಳು ಮುಗಿದು ಆಲ್ರೆಡಿ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗಡೆ. ಇನ್ನು ಕೊನೆಯದು 2 ಭಾಗಗಳನ್ನ ನಾವು ಹೇಳಬೇಕು. ಆ ಕೊನೆಯ 2 ಭಾಗಗಳನ್ನ ಹೇಳಿದ ನಂತರ ನಾವು ಸುಮಾರು ಒಂದು 10-12 ಕ್ವಶನ್ ಪೇಪರ್ಗಳಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ವಶನ್ಗಳನ್ನ ಬಿಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಈಗ ನಮ್ಮ ಮುಂದಿರ್ತಕ್ಕಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಕಂಜಕ್ಷನ್. ಕಂಜಕ್ಷನ್ ಅಂದರೆ ಸಂಬಂಧ ಸೂಚಕಾವ್ಯಯ ಅಂತೇಳಿ ನಾವು ಕರಿತೀವಿ. ಸಂಬಂಧ ಸೂಚಕಾವ್ಯಯಗಳಲ್ಲಿ ನಿಮಗೆ ಆಲ್ರೆಡಿ ಗೊತ್ತದ. ಸಂಬಂಧ ಸೂಚಕಾವ್ಯಯ ಅಂದರೆ ಏನು ಅನ್ನೋದು ಗೊತ್ತದ. ಏನಪ್ಪ ಅಂತಂದರೆ ಒಂದು ಪದವನ್ನು ಮತ್ತೊಂದು ಪದದೊಂದಿಗೆ ಅಥವಾ ಒಂದು ಕ್ಲಾಸನ್ನು ಇನ್ನೊಂದು ಕ್ಲಾಸೊಂದಿಗೆ ಅಥವಾ ಒಂದು ಸೆಂಟೆನ್ಸನ್ನು ಇನ್ನೊಂದು ಸೆಂಟೆನ್ಸೊಂದಿಗೆ ಜೋಡಿಸ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತದಪ್ಪ ಅಂತಂದರೆ ಈ ಕಂಜಕ್ಷನ್ಗಳು ಮಾಡ್ತಾವೆ. ಈ ಕಂಜಕ್ಷನ್ಗಳಲ್ಲಿ ಮುಖ್ಯವಾಗಿ ನಾವು 3 ಪ್ರಕಾರಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಅದರೊಳಗೆ ಒಂದೇದು ಯಾವುದಪ್ಪ ಅಂತಂದರೆ ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಅಂತ ಹೇಳಿ. ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಅಂದರೆ ಏನು? ಇದು ಏನು ಮಾಡ್ತದೆ ಅನ್ನೋದು ನಮಗೆ ನೆನಪಿರ್ಬೇಕು. ಇದೇನು ಮಾಡತ್ತಪ್ಪ ಅಂತಂದ್ರೆ ದೀಸ್ ಜಾಯಿಂಟ್ ಎಲಿಮೆಂಟ್ಸ್ ಆಫ್ ಈಕ್ವಲ್ ಗ್ರಾಮೆಟಿಕಲ್ ಇಂಪಾರ್ಟೆನ್ಸ್. ಇಲ್ಲಿ ಹಿಂಗಂದ್ರೆ ಏನಪ್ಪ ಅಂತಂದರೆ 2 ವಾಕ್ಯಗಳಾಗಲಿ ಅಥವಾ ಶಬ್ದಗಳಾಗಲಿ ಅಥವಾ ಕ್ಲಾಸ್ಗಳಾಗಲಿ 2 ಸೇಮ್ ಅಂದರೆ ಒಂದೇ ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆನ್ಸನ್ನು ಹೊಂದಿರಬೇಕು. ಒಂದು ಹೆಚ್ಚು ಒಂದು ಕಡಿಮೆ ಇರಬಾರ್ದು, ಅಥವಾ ಒಂದಕ್ಕೆ ಇಂಪಾರ್ಟೆನ್ಸ್ ಹೆಚ್ಚಿರಬೇಕು ಇನ್ನೊಂದಕ್ಕೆ ಇಂಪಾರ್ಟೆನ್ಸ್ ಕಡಿಮೆ ಇರಬಾರ್ದು, ಅಥವಾ ಒಂದಕ್ಕೆ ಕಾರಣ ಕೊಡುವಿರಂತೆ ಅಥವಾ ಇನ್ನೊಂದಕ್ಕೆ ಸಪೋರ್ಟಿವ್ ಆಗಿ ಬಂದಿರಬಾರ್ದು. ಈ ರೀತಿ ಇರಲಾರ್ದೆ 2 ಒಂದೇ ಸೇಮ್ ಇಂಪಾರ್ಟೆನ್ಸ್ ಇದ್ದಿರ್ತಕ್ಕಂಥ 2 ವಾಕ್ಯಗಳನ್ನ ಕೂಡಿಸ್ತಕ್ಕಂಥದಕ್ಕೆ ನಾವು ಅಂಥ ಪದಗಳಿಗೆ ಏನಂತ ಕರಿತೀವಪ್ಪ ಅಂತಂದರೆ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂತ ಕರಿತೀವಿ. ಇದ್ರಾಗ ಹೆಚ್ಚಾಗಿ ಯಾವ್ಯಾವ ಬರ್ತಾವ? ಫಾರ್ ಬರ್ತದ, ಆ್ಯಂಡ್ ಬರ್ತದ, ನಾರ್ ಬರ್ತದ, ಬಟ್ ಬರ್ತದ, ಎಟ್ ಬರ್ತದ ಮತ್ತು ಸೋ ಬರ್ತದ. ಇಲ್ಲಿ ಒಂದು ಎಕ್ಸಾಂಪಲ್ ಇದಕ್ಕೆ ಹೇಳ್ಬೇಕಪ್ಪ ಅಂತಾರೆ, ಸೀತಾ ಆ್ಯಂಡ್ ಗೀತಾ ಬೋತ್ ಆರ್ ಫ್ರೆಂಡ್ಸ್. ಸೀತಾ ಮತ್ತು ಗೀತಾ ಬೋತ್ ಆರ್ ಫ್ರೆಂಡ್ಸ್. ಇಲ್ಲಿ ಸೀತಾನು ಒಬ್ಬ ಹುಡುಗಿನೇ, ಗೀತಾನು ಒಬ್ಬ ಹುಡುಗಿನೇ, ಇಬ್ಬರು ಈಕ್ವಲ್ ಕ್ವಾಲಿಟೀಸ್ ಇದ್ದವ್ರನ್ನ ಜೋಡಿಸಿ ಹೇಳ್ತಕ್ಕಂಥ ಕೆಲಸ ಯಾವ್ದು ಮಾಡಕತ್ತತಿ? ಆ್ಯಂಡ್ ಮಾಡಕತ್ತತಿ. ಹೀಗೆ ನಾವು 2 ಸೇಮ್ ಅಂತ ಹೇಳುವಾಗ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ಪದಗಳನ್ನ ಬಳಸ್ತೀವಿ. ಅದಕ್ಕೆ ಇವಾಗ ಕೋಆರ್ಡಿನೇಟ್ ಕಂಜಕ್ಷನ್ಸ್ ಅಂತೇಳಿ ಕರಿತೀವಿ. ಮತ್ತೊಂದು ಏನಪ್ಪ ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಐ ಲವ್ ಕಾಫಿ ಬಟ್ ಐ ಪ್ರಿಫರ್ ಟೀ ಇನ್ ದ ಆಫ್ಟರ್ನೂನ್. ನೋಡ್ರಿ, ಕಾಫಿ ಮತ್ತು ಟೀ 2 ಸೇಮ್ ಗುಣಧರ್ಮವನ್ನು ಹೊಂದಿರತಕ್ಕಂಥವು, 2 ಸೇಮ್ ಗುಣಧರ್ಮವನ್ನು ಹೊಂದಿರತಕ್ಕಂಥ ಪಾನಕಗಳನ್ನು ನಾವು ಜೋಡಿಸಿ ಹೇಳುವಾಗ ನಾನು ಕಾಫಿಯನ್ನು ಇಷ್ಟಪಡ್ತೀನಿ, ಆದರೆ ಏನಪ್ಪ ಅಂತಾರೆ ಮಧ್ಯಾಹ್ನದೊಳಗೆ ಹೆಚ್ಚಾಗಿ ನಾನು ಚಹಾನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂತಕ್ಕಂಥದ್ದು ಈ ವಾಕ್ಯದ ಅರ್ಥ ಆಗ್ತದೆ. ಸೊ ಒಂದು ತಲೆಯಾಗಿರಲಿ ದೋಸ್ತುಗಳ, ಹೆಂಗಪ್ಪ ಅಂತಂದ್ರೆ 2 ಸೇಮ್ ಅಂದರೆ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ 2 ಪದಗಳಿದ್ವು, ಅಥವಾ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ 2 ಕ್ಲಾಸ್ಗಳಿದ್ವು, ಅಥವಾ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ 2 ವಸ್ತುಗಳನ್ನು ಜೋಡಿಸಿ ಹೇಳ್ತಕ್ಕಂಥ ಒಂದು ಕೆಲಸವನ್ನು ಯಾವ್ದು ಮಾಡ್ತದೆ? ಅದಕ್ಕೆ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂತೇಳಿ ಕರಿತೀವಿ. ತಲೆಯಾಗಿರಲಿ, 2 ಸೇಮ್ ಇಂಪಾರ್ಟೆನ್ಸ್ ಹೊಂದಿರತಕ್ಕಂಥವು ಇರಬೇಕು. ಇನ್ನು ಎರಡನೇದು ಯಾವುದಪ್ಪ ಅಂತಾರೆ ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂತೇಳಿ. ಏನ್ರಿ ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಅಂತೇಳಿ. ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಏನು ಮಾಡ್ತದ? ಇದೇನು ಮಾಡ್ತದಪ್ಪ ಅಂತಾರೆ ಒಂದು ಡಿಪೆಂಡೆಂಟ್ ಕ್ಲಾಸನ್ನು ಇನ್ನೊಂದು ಇಂಡಿಪೆಂಡೆಂಟ್ ಕ್ಲಾಸ್ಗೆ ಸೇರಿಸ್ತಕ್ಕಂಥದ್ದನ್ನು ಮಾಡ್ತದೆ. ಅಂದರೆ ಸೇರಿಸ್ತಕ್ಕಂಥದ್ದು ಇಲ್ಲಿ ಏನಪ್ಪ ಅಂತಂದರೆ ಹೆಚ್ಚಾಗಿ ಇವುಗಳನ್ನ ನಾವು ಎಲ್ಲಿ ಬಳಸ್ತೀವಪ್ಪ ಅಂತಾರೆ ಕಾರಣ ಕೊಡಿ ಆಗಲಿ ಅಥವಾ ಒಂದಕ್ಕೊಂದು ಸಪೋರ್ಟಿವ್ ಆಗಲಿ ಹೀಗೆ ಹೇಳುವಾಗ ಅವನ್ನ ಜೋಡಿಸ್ತೀವಿ. ಉದಾಹರಣೆಗೆ ಹೆಂಗಪ್ಪ ಅಂತಂದ್ರೆ ನೀರಿನೊಳಗೆ ಮಂಜುಗಡ್ಡೆ ಯಾಕೆ ತೇಲ್ತತಿ ಅಂತ ಕೇಳಿದಾಗ ಅದರ ಸಾಂದ್ರತೆ ಕಡಿಮೆ ಇರುವ ಕಾರಣದಿಂದ ಅದೇನು ಮಾಡತ್ತಪ್ಪ ಅಂದರೆ ನೀರಿನಲ್ಲಿ ತೇಲುತ್ತದೆ. ಇಲ್ಲಿ ನೀರಿನಲ್ಲಿ ತೇಲುವುದಕ್ಕೆ ಸಬಾರ್ಡಿನೇಟ್ ಆಗಿ ಯಾವ್ದು ಬರ್ತದಪ್ಪ ಅಂದರೆ ಕಾರಣದಿಂದ ಅಂತಕ್ಕಂಥ ಒಂದು ಪದ ಬರ್ತದೆ. ಅದಕ್ಕೆ ನಾವು ಇಂಗ್ಲೀಷ್ ಒಳಗೆ ಏನಂತ ಬಳಸ್ತೀವಿ? ಬಿಕಾಸ್ ಅಂತ ಬಳಸ್ತೀವಿ. ಆ ಬಿಕಾಸ್ ಅಂತಕ್ಕಂಥ ಪದ ಏನು ಮಾಡ್ತದಪ್ಪ ಅಂತಾರೆ ಆ ನೀರಿನೊಳಗೆ ಮಂಜುಗಡ್ಡೆ ತೇಲುವುದಕ್ಕೆ ಏನು ಮಾಡ್ತದಪ್ಪ ಅಂದ್ರೆ ಕಾರಣ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ಈ ರೀತಿಯಾಗಿ ಕಾರಣ ಕೊಡುವುದಾಗಲಿ ಅಥವಾ ಒಂದಕ್ಕೊಂದು ಸಪೋರ್ಟಿವ್ ಆಗಿ ವಿವರಣೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸ ಮಾಡಲಿಕ್ಕೆ ಬಂದಿರತಕ್ಕಂಥ 2 ವಾಕ್ಯಗಳನ್ನ ಕೂಡಿಸುವ ಕೆಲಸ ಯಾವ್ದು ಮಾಡ್ತದಪ್ಪ ಅಂದ್ರೆ ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಮಾಡ್ತದೆ. ಈ ಸಬಾರ್ಡಿನೇಟಿಂಗ್ ಕಂಜಕ್ಷನನ್ನು ನಾವು ಆಲ್ಮೋಸ್ಟ್ ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಏನಪ್ಪ ಅಂತಾರೆ ಸೈನ್ಸ್ ಒಳಗೆ. ಆಮೇಲೆ ಯಾರಾದರೂ ಕ್ವಶನ್ ಮಾಡಿದಾಗ ಅದಕ್ಕೆ ರೀಸನ್ ಕೊಡಬೇಕಾದಾಗ ನಾವು ಇವುಗಳನ್ನ ಬಳಸ್ತೀವಿ.
ಅಂದರೆ ತಲೆಯಾಗಿರಲಿ, ಎರಡೂ ಸೇಮ್ ಇಂಪಾರ್ಟೆನ್ಸ್ ಹೊಂದಿರತಕ್ಕಂಥವುಗಳನ್ನ ಹೇಳ್ತಿರ್ಬೇಕಾದಾಗ ಕೋಆರ್ಡಿನೇಟಿಂಗ್ ಬಳಸ್ತೀವಿ. ಒಂದಕ್ಕೊಂದು ಕಾರಣ ಕೊಡ್ತಿರ್ಬೇಕಾದಾಗ ಅಥವಾ ಒಂದಕ್ಕೊಂದು ವಿವರಣೆಯನ್ನು ಕೊಡ್ತಿರ್ಬೇಕಾದಾಗ ನಾವು ಏನನ್ನು ಬಳಸ್ತೀವಿ, ಸಬ್ಆರ್ಡಿನೇಟಿಂಗನ್ನು ಬಳಸ್ತೀವಿ. ಇನ್ನು ಮೂರನೇದು ಯಾವುದಪ್ಪ ಅಂದ್ರೆ ಕೋರಿಲೇಟಿವ್ ಕಂಜಕ್ಷನ್ಸ್ ಅಂತೇಳಿ. ಕೋರಿಲೇಟಿವ್ ಕಂಜಕ್ಷನ್ ಅಂದರೆ ಹೆಂಗೆ, ಇವು ಹೆಂಗಪ್ಪ ಅಂತಂದ್ರೆ ಒಂದೊಂದು ಸಿಂಗಲ್ ಬರಂಗಿಲ್ಲ ರೀ ಪದ ಇವು, ಅದರ ಜೊತೆಗೆ ಮತ್ತೊಂದು ಪದವನ್ನು ತೆಗೆದುಕೊಂಡು ಬರ್ತಾವೆ. ಉದಾಹರಣೆಗೆ ಐದರ ಆರ, ನಿದರ ನಾರ, ಆಮೇಲೆ ಯಾಜ್ ಸುಣ್ಯಾಜ, ಈ ರೀತಿಯಾಗಿ ಒಂದಕ್ಕೊಂದು ಬರ್ತಾವಲ್ಲ, ಅವುಗಳನ್ನು ನಾಟ್ ಓನ್ಲಿ ಬಟ್ ಆಲ್ಸೋ ಇವುಗಳನ್ನು ಏನು ಮಾಡ್ತೀವಪ್ಪ ಅಂತಂದರೆ ನಾವು ಕೋರಿಲೇಟಿವ್ ಕಂಜಕ್ಷನ್ಸ್ ಅಂತ ಕರಿತೀವಿ. ಈ ಕೋರಿಲೇಟಿವ್ ಕಂಜಕ್ಷನ್ ಒಂದು ಉದಾಹರಣೆಯನ್ನು ಕೊಡಬೇಕಾದ್ರೆ, ಯು ಕ್ಯಾನ್ ಹ್ಯಾವ್ ಈದರ್ ಟೀ ಆರ್ ಕಾಫಿ. ಅಂದರೆ ನಿನಗೆ ನೀ ಏನೇನು ಕುಡಿಬೋದಪ್ಪ ಅಂದರೆ ಇವತ್ತು ಕಾಫಿ ಕುಡಿ, ಇಲ್ಲಪ್ಪ ಅಂತ ಏನು ಕುಡಿಬೋದು, ಚಹಾ ಕುಡಿ. ಅಂದರೆ ಎರಡರೊಳಗೆ ಒಂದು ಕುಡೀರಿ ಅಂತಂತ ಹೇಳ್ಬೇಕಾದಾಗ ಒಂದಕ್ಕೊಂದು ನಾವು ಜೋಡಿಸ್ಕೊಂಡು ಹೇಳ್ಬೇಕಾದಾಗ ಎರಡು ಪದಗಳನ್ನ ನಾವು ತೊಗೋತೀವಿ. ಯಾವಪ್ಪ ಅಂತಾರೆ ಈದರ್ ಮತ್ತು ಆರ್, ಇವುಗಳನ್ನು ನಾವೇನಂತ ಕರಿತೀವಿ, ಕೋರಿಲೇಟಿವ್ ಕಂಜಕ್ಷನ್ಸ್ ಅಂತೇಳಿ ಕರಿತೀವಿ. ಕೋರಿಲೇಟಿವ್ ಕಂಜಕ್ಷನ್ಗಳನ್ನು ಅಂದರೆ ಹೆಚ್ಚಾಗಿ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥವು ಯಾವಪ್ಪ ಅಂದ್ರೆ ಕೋರಿಲೇಟಿವ್ ಕಂಜಕ್ಷನ್ಗಳನ್ನ ಹೆಚ್ಚಾಗಿ ಕೇಳ್ತಾರೆ. ಈದರ್ ಆರ, ನೀದರ್ ನಾರ, ಆಮೇಲೆ ನಾಟ್ ಓನ್ಲಿ ಬಟ್ ಆಲ್ಸೋ, ಇವುಗಳನ್ನ ಹೆಂಗೆ ಬಳಸಬೇಕು ಅನ್ನೋದನ್ನು ನಾನು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಾಗ ಹೇಳ್ತೀನಿ. ಒಟ್ಟಾರೆಯಾಗಿ ಏನಾಗಬೇಕಪ್ಪ ಅಂತಾರೆ, ಕಂಜಕ್ಷನ್ ಒಳಗೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂರು ಭಾಗಗಳು ನಮಗೆ ಗೊತ್ತಿರಬೇಕು. ಒಂದು ಕೋಆರ್ಡಿನೇಟಿಂಗ್, ಎರಡನೇದು ಸಬ್ಆರ್ಡಿನೇಟಿಂಗ್, ಮೂರನೇದು ಕೋರಿಲೇಟಿವ್. ಸೊ ಇವು ಅಷ್ಟು ಗೊತ್ತಿದ್ದಪ್ಪ ಅಂತಂದರೆ ನಾವು ಏನು ಮಾಡ್ಬೋದು, ಯಾವುದೇ ಕಾರಣಕ್ಕೂ ಕೂಡ ನಾವು ಏನು ಮಾಡೋಂಗಿಲ್ಲ, ತಪ್ಪಾಗಿ ಪ್ರಶ್ನೆ ಪತ್ರಿಕೆಗಳಲ್ಲಿ ತಪ್ಪಾಗಿ ನಾವು ಬಿಡಿಸಂಗಿಲ್ಲ. ಅದಕ್ಕೆ ಇವುಗಳನ್ನು ಅಷ್ಟು ನೋಟ್ ಡೌನ್ ಮಾಡ್ಕೊಳ್ರಿ. ನೋಟ್ ಡೌನ್ ಮಾಡ್ಕೊಂಡ ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಹೆಂಗೆ ಇದ್ದರೂ ಏನಾಗತ್ತಪ್ಪ ಅಂತಾರೆ, ನಿಮ್ಮ ಎಕ್ಸಾಮ್ಸ್ಗಳಲ್ಲಿ ಚೆನ್ನಾಗಿ ಮಾಡ್ಬೋದು. ಇನ್ನು ಕಡೆಯದು ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಲಾಸ್ಟ್ದು ಯಾವುದಪ್ಪ ಅಂತಾರೆ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಭಾಳ ಯಾಕೆ ತಲೆ ಕೆಡಿಸ್ಕೊಳ್ಳಂಗಿಲ್ಲಪ್ಪ ಅಂದರೆ ಇಂಟರ್ಜೆಕ್ಷನ್ ಅಂದ್ರೆ ಏನಂದು ಹೇಳಿದೆ ನಾನು. ಅದು ಏನಪ್ಪ ಅಂತಾರೆ, ಒಂದು ವರ್ಡ್ ಆಗಿರ್ಬೋದು ಅಥವಾ ಫ್ರೇಸ್ ಆಗಿರ್ಬೋದು. ಅಂದರೆ ಆ್ಯಂಡ್ ಇಂಟರ್ಜೆಕ್ಷನ್ ಈಸ್ ಅ ವರ್ಡ್ ಆರ್ ಶಾರ್ಟ್ ಫ್ರೇಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್, ಎಮೋಷನ್ ಆರ್ ರಿಯಾಕ್ಷನ್ಸ್. ಅಂದರೆ ಅದೇನಪ್ಪ ಅಂತಾರೆ, ಒಂದು ಫ್ರೇಸ್ ಆಗಿರ್ಬೋದು ಅಥವಾ ವರ್ಡ್ ಆಗಿರ್ಬೋದು, ಎದಕ್ಕೆ ಉಪಯೋಗ ಮಾಡ್ತೀವಪ್ಪ ಅಂತಾರೆ, ನಮ್ಮ ಮಾನಸಿಕವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಎಮೋಷನ್ಗಳನ್ನ ಹೊರಗೆ ಹಾಕ್ಲಿಕ್ಕೆ ನಾವೇನು ಮಾಡ್ತೀವಪ್ಪ ಅಂತಾರೆ, ಅವುಗಳನ್ನ ಹೊರಗೆ ಉಪಯೋಗಿಸ್ತೀವಿ. ಅದಕ್ಕೆ ಇವುಗಳನ್ನ ಏನಂತ ಕರಿತೀವಿ ನಾವು, ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಇದ್ರೊಳಗೆ ಎರಡು ಇಂಟರ್ಜೆಕ್ಷನ್ಗಳನ್ನ ನಾವು ನೆನಪಿಟ್ಕೊಳ್ಬೇಕು. ಆದರೆ ಇಂಟರ್ಜೆಕ್ಷನ್ ಅಂದ್ರೆ ಅದು ಪದ ಅರ್ಥ ಇರಲಾರ್ದಂಥವು ಎಲ್ಲವೂ ಇಂಟರ್ಜೆಕ್ಷನ್ ಅಂತಲ್ಲ. ಹುರ್ರ, ವಾವ್, ಔಚ್, ಹೇ, ಇವಷ್ಟೇ ಇಂಟರ್ಜೆಕ್ಷನ್ ಅಂತಲ್ಲ. ಕೆಲವೊಮ್ಮೆ ಏನು ಮಾಡ್ತೀವಪ್ಪ ಅಂತಾರೆ, ನಿಮ್ಮ ಮನ್ಯಾಗ ಸಿಕ್ಕಾಪಟ್ಟೆ ಬೇಯ್ತಿರ್ತಾರೆ, ತಪ್ಪು ಮಾಡಿರ್ತೀರಿ, ತಿರುವಾಡಿ ಬೇಯ್ತಾರೆ. ಬೇದ ನಂತರ ನೀವು ನಿಮ್ಮ ತಪ್ಪು ಒಪ್ಕೊಳ್ಬೇಕಾದಾಗ ಅವ್ರನ್ನೇನು ತಪ್ಪಾಗೈತೆ ಅಂತ ಕೇಳಲ್ಲ, ಆಯ್ತು ಬಿಡು, ಸರಿ ಬಿಡ್ರಲೇ ಅಣ್ಣ, ಹಿಂಗೆಲ್ಲ ಏನು ಮಾತಾಡ್ತೀವಲ್ಲ, ಅದು ಇಂಗ್ಲೀಷ್ ಒಳಗೂ ಮಾತಾಡ್ತೀವಿ ನಾವು. ಉದಾಹರಣೆಗೆ, ನೀ ಇಲ್ಲಿ ನಿಲ್ಬೇಡಪ್ಪ, ಹೋಗು ಅಂತ ಬೈದಾಗ ಹೆಂಗೆ ಹೇಳ್ತೀವಿ, ವೆಲ್ ಐ ಸಪೋಸ್ ವಿ ಕ್ಯಾನ್ ಗೋ ಅಂತ ಹೇಳಿದಾಗ ಅಲ್ಲಿ ವೆಲ್ ಆದ ನಂತರ ನಾವು ಕಾಮ ಕೊಡ್ತೀವಿ ರೀ. ವಿತ್ ಕಾಮ ಬರ್ತಕ್ಕಂಥ ಇಂಟರ್ಜೆಕ್ಷನ್ಗಳು ಅದಾವ. ಆದರೆ ಅಲ್ಲಿ ಭಾವನೆಯನ್ನು ನೋಡಿ ವೆಲ್ ಇಂಟರ್ಜೆಕ್ಷನ್ ಅಂತಕ್ಕಂಥದ್ದನ್ನು ನಾವು ಅಂಡರ್ಲೈನ್ ಮಾಡ್ಕೋಬೇಕು. ಆಮೇಲೆ ಆಲ್ಮೋಸ್ಟ್ ಇಂಥ ಸಿಚುವೇಶನ್ನ ಬಿಟ್ಟರೆ ಎಲ್ಲ ಕಡೆಯೂ ಕೂಡ ಇಂಟರ್ಜೆಕ್ಷನ್ ಹೆಂಗೆ ಬರುತ್ತಪ್ಪ ಅಂತಾರೆ, ಎಕ್ಸ್ಕ್ಲೇಮೇಷನ್ ಮಾರ್ಕ್ ಜೊತೆಗೇ ಬರ್ತದೆ. ಆ ಎಕ್ಸ್ಕ್ಲೇಮೇಷನ್ ಮಾರ್ಕ್ ಜೊತೆಗೆ ಬರ್ತಕ್ಕಂಥದ್ದು ಯಾವ್ಯಾವಪ್ಪ ಅಂತಾರೆ, ನಾವು ಗೆದ್ದಾಗ ಅಥವಾ ಪೆಟ್ಟಾದಾಗ ಚೀರ್ತಕ್ಕಂಥ ಎಲ್ಲ ಶಬ್ದಗಳು ಎಕ್ಸ್ಪ್ಲನೇಷನ್ ಮಾರ್ಕ್ ಜೊತೆಗೆ ಬರ್ತಾವೆ. ಏನು ಕಾಮಾಜೋಡಿಗೆ ಬರ್ತಕ್ಕಂಥವು, ಈಗ ಕಾಮಾಜೋಡಿ ಬರ್ತಕ್ಕಂಥವು ಭಾಳ ಅದಾವ್ರಿ. ನೀವು ಉದಾಹರಣೆಗೆ ಚಾಟಿಂಗ್ ಭಾಳ ಜೋರು ರೀ, ಈಗ ಮಂದಿದು ಚಾಟಿಂಗ್ ಭಾಳ ಜೋರಿದ್ದ. ಈ ಕಡೆ ಚಾಟಿಂಗ್ ಮಾಡಿ ಏನೋ ಒಂದು ಸಬ್ಜೆಕ್ಟ್ ಹೇಳ್ತೀರಿ ನೀವು, ಆಚೆ ಕಡೆದು ಬರೀ ಏನ್ರಿ HMM ಬರೀತಾರೋ, ಮುಂದೆ ಕಾಮ ಕೊಡ್ತಾರೆ, ಅದು ಎಕ್ಸ್ಕ್ಲೇಮೇಟರಿನ ರೀ. ಸೊ ಹಿಂಗೆ ಇಂಟರ್ಜೆಕ್ಷನ್ಗಳು ಉಪಯೋಗ ಆಕ್ಕವ. ಈ ಇಂಟರ್ಜೆಕ್ಷನ್ಗಳನ್ನು ನಾವು ಸರಿಯಾಗಿ ಬಳಸ್ಕೊಂಡಿದ್ದಾದರೆ ಅಲ್ಲಿಯೂ ಕೂಡ ಆಲ್ಮೋಸ್ಟ್ ಹೆಚ್ಚಾಗಿ ಇಂಟರ್ಜೆಕ್ಷನ್ ಮೇಲೆ ಯಾವುದೇ ಕ್ವಶನ್ಗಳು ಇಲ್ಲಿವರೆಗೂ ಬಂದಿಲ್ಲ. ಬಂದರೂ ಕೂಡ ಎಲ್ಲರ ತರ್ಕಕ್ಕಿರಲಿ ಅಂತಕ್ಕಂಥ ಒಂದು ಮಾತನ್ನು ಈ ಒಂದು ವಿಡಿಯೋದೊಳಗೆ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಇಲ್ಲಿವರೆಗೆ ನಾವು ಸುಮಾರು 4-5 ವಿಡಿಯೋಗಳೊಳಗೆ ಏನಪ್ಪ ಅಂದ್ರೆ ಪ್ರಿಪೊಸಿಷನ್ಗಳನ್ನಾಗಲಿ, ಆಮೇಲೆ ಅದಕ್ಕಿಂತ ಮುಂಚೆ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಬಂದಿದ್ದೀವಿ ಇಲ್ಲಿವರೆಗೆ. ಹೆಂಗಾಗೈತಪ್ಪ ಅಂತಂದ್ರೆ, ನಾವೆಲ್ಲರೂ ಒಂದು ಲಕ್ಷ್ಯದಾಗ ಇಟ್ಕೊಳ್ಬೇಕು. ಏನು ಲಕ್ಷ್ಯದಾಗ ಇಟ್ಕೊಳ್ಬೇಕು ಅಂದರೆ, ಇನ್ಕಸ್ತಕ್ಕ ನಾವು ಏನು ಕಲ್ಕೊಂತ ಬಂದೀವಲ್ಲ, ಇವುಗಳನ್ನೆಲ್ಲವನ್ನೂ ನೋಟ್ ಡೌನ್ ಮಾಡ್ಕೊತಿರ್ಬೇಕು. ದಿನಾನೂ ರಿಕ್ಯಾಪ್ ಮಾಡ್ತಾ ಇರ್ಬೇಕು.
ಸುಮ್ಮನೆ ಖಾಲಿ ಕೂತಾಗ ರಿಕ್ಯಾಪ್ ಮಾಡ್ಕೊಂತಿದ್ರಪ್ಪ ಅಂದ್ರೆ ಏನಾಕತಿ ನಮಗೆ ಆಟೋಮೆಟಿಕಲಿ ಯಾವ ಟೈಮ್ ನಮಗೆ ಇಂಪಾರ್ಟೆಂಟ್ ಇರ್ತಲ್ಲ ಆವಾಗ ನಾವು ಏನು ಮಾಡೋಕ್ಕಾಕತಿ ಇವುಗಳನ್ನ ಬಳಕೆ ಮಾಡ್ಕೊಳಕ್ಕಾಕತಿ. ಇಲ್ಲಪ್ಪ ಅಂತಂದ್ರೆ ಸುಮ್ಮನೆ ಒಂದು ವಿಡಿಯೋ ನೋಡೋದು, ಅದನ್ನೊಂದು 4 ಅಕ್ಷರ ಬರೀದು, ಅದನ್ನೊಂದು ಎಲ್ಲೋ ತೆಗೆದು ಇದು ಹಿಂಗೆ ಮಾಡ್ಕೊತ ಹೋದ್ವಪ್ಪ ಅಂದ್ರೆ ಕೆಲಸ ಆಗೋದಿಲ್ಲ. ಸೊ ಇವತ್ತು ನಾನು ವಿಡಿಯೋನ ಶಾರ್ಟಾಗಿ ಮಾಡಿ ಹಾಕಿದ್ದೀನಿ. ಯಾಕಪ್ಪ ಅಂತಂದ್ರೆ ಇನ್ನು ಮುಂದೆ ಬರ್ತಕ್ಕಂಥದ್ದು ಆಲ್ಮೋಸ್ಟ್ ನಾಳೆ ಅಥವಾ ನಾಳೆ ಆಗಲಿಲ್ಲ ಅಂದ್ರೂ ನಾಡಿದ್ದು ನಾನು ಕಂಪಲ್ಸರಿ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ TET ಒಳಗೆ ಮತ್ತು PSTR ಒಳಗೆ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು, ಹಾಗೆ ಜೊತೆಗೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ವಶನ್ಗಳನ್ನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಲಿದ್ದೇನೆ. ದಯಮಾಡಿ ಯಾರೂ ಮುಂದಿನ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ಈ ವಿಡಿಯೋವನ್ನು ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ವಿಡಿಯೋದವರೆಗೆ ಕಾಯ್ತಾ ಇರಿ. ಹಾಗೆ ಹೋಗ್ತಾ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು.